ನಮ್ಮ ಆಕಾಶದಲ್ಲಿ ಕೆಲವೊಮ್ಮೆ ನಡೆಯುವ ಒಂದು ಘಟನೆ ಸಾವಿರಾರು ವರ್ಷಗಳಿಂದ ಮಾನವರಲ್ಲಿ ಭಯವು, ಆಶ್ಚರ್ಯವು ಹಾಗೂ ಆತಂಕವನ್ನು ಹುಟ್ಟಿಸಿತ್ತು. ಹಗಲಲ್ಲೇ ಸೂರ್ಯ ಕತ್ತಲಾಗುವುದು ಅಥವಾ ಚಂದ್ರನು ರಕ್ತದಂತೆ ಕೆಂಪಾಗುವುದು. ಇದು ಮಾಯೆಯ, ದೇವರ ಸೂಚನೆಯ ಅಥವಾ ಇದರ ಹಿಂದೆ ಇರುವ ವಿಜ್ಞಾನ ಇನ್ನೂ ಅದ್ಭುತವ? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಗ್ರಹಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗ್ರಹಣಗಳನ್ನು ನಾವು ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಎಕ್ಲಿಪ್ಸ್ ಅಂತ ಕರಿತೀವಿ. ಎಕ್ಲಿಪ್ಸ್ ಅಂದರೆ ಇದರ ಅರ್ಥ ಕಾಣಿಸಿಕೊಳ್ಳಲು ವಿಫಲ ಅಂತ ಕರೀತಾರೆ. ಸೂರ್ಯಗ್ರಹಣನ ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಚಂದ್ರಗ್ರಹಣನ ನಾವು ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಗ್ರಹಣಗಳು ಏಕೆ ಸಂಭವಿಸ್ತವೆ ಮತ್ತು ಯಾವಾಗ ಸಂಭವಿಸ್ತವೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಎರಡಕ್ಕೂ ಒಂದೇ ಉತ್ತರ ಆಗಿರುತ್ತೆ. ಅದು ಏನಂದರೆ, ಗ್ರಹಣಗಳು ಯಾವಾಗ ಸಂಭವಿಸ್ತವೆ ಅಂದರೆ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಒಂದರ ನೆರಳು ಮತ್ತೊಂದರ ಮೇಲೆ ಬೀಳುವುದರಿಂದ ಗ್ರಹಣಗಳು ಉಂಟಾಗುತ್ತವೆ. ಇದು ನಮ್ಮ ವಿಜ್ಞಾನದ ಪ್ರಕಾರ. ಇನ್ನು ಮೈಥಾಲಜಿ ಪ್ರಕಾರ ಅಂದರೆ ಪುರಾಣಗಳ ಪ್ರಕಾರ ಗ್ರಹಣವು ರಾಹು ಮತ್ತು ಕೇತುಗಳಿಂದ ಸಂಭವಿಸುತ್ತದೆ ಎಂದು ನಂಬಲಾಗುತ್ತಿತ್ತು. ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಕುಡಿದ ರಾಹುವಿನ ತಲೆಯನ್ನು ವಿಷ್ಣು ಕಡಿದ ಬಳಿಕ ಅವನ ತಲೆ ರಾಹು ಹಾಗೂ ದೇಹ ಕೇತು ಎಂದು ಕರೆಯಲ್ಪಟ್ಟವು. ಅದರಿಂದ ಕೋಪಗೊಂಡ ರಾಹು ಮತ್ತು ಕೇತು ಸೂರ್ಯ ಹಾಗೂ ಚಂದ್ರನನ್ನು ನುಂಗಲು ಪ್ರಯತ್ನಿಸುವಾಗ ಗ್ರಹಣ ಸಂಭವಿಸುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ನಂಬಲಾಗುತ್ತೆ ಅಂತ ಹೇಳೋದಕ್ಕಿಂತ ಹೇಳಲಾಗುತ್ತೆ ಅನ್ನೋದು ಸೂಕ್ತ. ನಮ್ಮ ಆಕಾಶದಲ್ಲಿ ನಡೆಯುವ ಅತ್ಯಂತ ಅದ್ಭುತವಾದ ಖಗೋಳ ಘಟನೆಗಳಲ್ಲಿ ಗ್ರಹಣವು ಒಂದು. ಸಾವಿರಾರು ವರ್ಷಗಳ ಹಿಂದೆ ಜನರು ಗ್ರಹಣವನ್ನು ಭಯದಿಂದ ನೋಡುತ್ತಿದ್ದರು. ಕೆಲವರು ಇದನ್ನು ದೇವರ ಕೋಪ ಎಂದು ನಂಬಿದರೆ, ಇನ್ನು ಕೆಲವರು ಇದು ಭವಿಷ್ಯದ ಸೂಚನೆ ಎಂದು ಭಾವಿಸುತ್ತಿದ್ದರು. ಆದರೆ ಇಂದಿನ ವಿಜ್ಞಾನ ಗ್ರಹಣಗಳ ಹಿಂದೆ ಇರುವ ನಿಜವಾದ ಕಾರಣವನ್ನು ಸ್ಪಷ್ಟವಾಗಿ ತಿಳಿಸಿದೆ. ಗ್ರಹಣ ಎಂದರೆ ಸಾಮಾನ್ಯವಾಗಿ ಒಂದು ಖಗೋಳ ವಸ್ತುವಿನ ಮೇಲೆ ಮತ್ತೊಂದು ವಸ್ತುವಿನ ನೆರಳು ಬೀಳುವುದು. ಸೂರ್ಯ, ಭೂಮಿ ಮತ್ತು ಚಂದ್ರ ಈ ಮೂರು ವಸ್ತುಗಳ ಸ್ಥಾನ ಬದಲಾಗುವಾಗ ಗ್ರಹಣಗಳು ಉಂಟಾಗುತ್ತವೆ. ಮುಖ್ಯವಾಗಿ ಎರಡು ವಿಧದ ಗ್ರಹಣಗಳಿವೆ. ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ. ಇವಾಗ ನಾವು ಸೂರ್ಯಗ್ರಹಣ ಹೇಗೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಚಂದ್ರನು ಸೂರ್ಯ ಮತ್ತು ಭೂಮಿ ಮಧ್ಯೆ ಬರುತ್ತಾನೆ. ಆಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ. ಇದರಿಂದ ಸೂರ್ಯನ ಬೆಳಕು ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಮುಚ್ಚುತ್ತದೆ. ಇದನ್ನೇ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಸರಳವಾಗಿ ಹೇಳೋದಾದರೆ ಸೂರ್ಯ, ನಂತರ ಚಂದ್ರ, ಆಮೇಲೆ ಭೂಮಿ ಈ ಕ್ರಮದಲ್ಲಿ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತೆ. ಸಾಮಾನ್ಯ ದಿನದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಕಾಣುತ್ತಾನೆ. ಆದರೆ ಗ್ರಹಣ ಸಮಯದಲ್ಲಿ ನಿಧಾನವಾಗಿ ಚಂದ್ರನು ಸೂರ್ಯನ ಮುಂದೆ ಸರಿಯಲು ಶುರು ಮಾಡುತ್ತಾನೆ. ಮೊದಲಿಗೆ ಸೂರ್ಯನ ಒಂದು ಭಾಗ ಮುಚ್ಚುತ್ತದೆ, ನಂತರ ಹೆಚ್ಚು ಹೆಚ್ಚು ಭಾಗ ಮುಚ್ಚುತ್ತಾ ಹೋಗುತ್ತದೆ. ಕೆಲವೊಮ್ಮೆ ಸಂಪೂರ್ಣ ಸೂರ್ಯ ಕಾಣಿಸದೆ ಹೋಗಬಹುದು. ಹಗಲು ಸಮಯದಲ್ಲೇ ಕತ್ತಲೆ ಉಂಟಾಗುತ್ತದೆ. ಪಕ್ಷಿಗಳು ಗೂಡಿಗೆ ಹಿಂತಿರುಗುತ್ತವೆ. ವಾತಾವರಣ ತಂಪಾಗುತ್ತದೆ. ಇದು ಪ್ರಕೃತಿಯ ಒಂದು ಅದ್ಭುತ ದೃಶ್ಯ. ಸೂರ್ಯಗ್ರಹಣದಲ್ಲಿ ಪ್ರಮುಖವಾಗಿ ನಾವು ಮೂರು ವಿಧಗಳನ್ನು ನೋಡ್ತೀವಿ. ಫಸ್ಟ್ನೇದು ಸಂಪೂರ್ಣ ಸೂರ್ಯಗ್ರಹಣ. ಚಂದ್ರನು ಸಂಪೂರ್ಣವಾಗಿ ಸೂರ್ಯನನ್ನು ಮುಚ್ಚಿದಾಗ ಸಂಪೂರ್ಣ ಸೂರ್ಯಗ್ರಹಣ ಉಂಟಾಗುತ್ತದೆ. ಎರಡನೇದು ಭಾಗಶಃ ಸೂರ್ಯಗ್ರಹಣ. ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಮುಚ್ಚಿದಾಗ ಭಾಗಶಃ ಸೂರ್ಯಗ್ರಹಣ ಉಂಟಾಗುತ್ತದೆ. ಮೂರನೇದು ವಲಯಾಕಾರದ ಸೂರ್ಯಗ್ರಹಣ. ಚಂದ್ರನು ಸೂರ್ಯನ ಮಧ್ಯಭಾಗವನ್ನು ಮುಚ್ಚಿದರೂ ಸೂರ್ಯನ ಅಂಚುಗಳು ಬೆಳಕಿನ ಉಂಗುರದಂತೆ ಕಾಣುತ್ತವೆ. ಇದನ್ನೇ ನಾವು ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಹಾಗಾದರೆ ಸೂರ್ಯಗ್ರಹಣ ಏಕೆ ಪ್ರತಿದಿನ ಆಗಲ್ಲ? ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿದ್ದಾವೆ. ಚಂದ್ರನ ಕಕ್ಷೆ ಸ್ವಲ್ಪ ತಿರುವಿದ ಕೋನದಲ್ಲಿದೆ. ಮತ್ತೊಂದು ರೀಸನ್ನು, ಸೂರ್ಯ, ಭೂಮಿ ಮತ್ತು ಚಂದ್ರ ಯಾವಾಗಲೂ ಸರಳ ರೇಖೆಯಲ್ಲಿ ಬರುವುದಿಲ್ಲ. ಅದರ ಕಾರಣ ಕೆಲವೊಮ್ಮೆ ಮಾತ್ರ ಗ್ರಹಣ ಸಂಭವಿಸುತ್ತದೆ. ನಾವು ಸೂರ್ಯಗ್ರಹಣನ ನೇರವಾಗಿ ನೋಡಬಹುದೇ? ಇಲ್ಲ. ಸೂರ್ಯಗ್ರಹಣವನ್ನು ಕಣ್ಣಿನಿಂದ ನೇರವಾಗಿ ನೋಡುವುದು ಅಪಾಯಕಾರಿ. ಆದ್ದರಿಂದ ಎಕ್ಲಿಪ್ಸ್ ಗ್ಲಾಸಸ್ ಬಳಸಬೇಕು. ಟೆಲಿಸ್ಕೋಪ್ ಅಥವಾ ಕ್ಯಾಮರಾಗೆ ಸ್ಪೆಷಲ್ ಫಿಲ್ಟರ್ ಬಳಸಬೇಕು. ಸಾಮಾನ್ಯ ಸನ್ಗ್ಲಾಸಸ್ ಸಾಕಾಗುವುದಿಲ್ಲ. ಇವಾಗ ನಾವು ಚಂದ್ರಗ್ರಹಣ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಆಗ ಚಂದ್ರನು ಕತ್ತಲಾಗುತ್ತಾನೆ ಅಥವಾ ಕೆಂಪಾಗಿ ಕಾಣುತ್ತಾನೆ. ಇದನ್ನೇ ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಇನ್ನು ಸರಳವಾಗಿ ಹೇಳಬೇಕು ಅಂದರೆ ಸೂರ್ಯ, ನಂತರ ಭೂಮಿ, ನಂತರ ಚಂದ್ರ
ಈ ಕ್ರಮದಲ್ಲಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತೆ. ಹಾಗಾದರೆ ಚಂದ್ರಗ್ರಹಣ ಹೇಗೆ ಕಾಣುತ್ತೆ? ಸಾಮಾನ್ಯವಾಗಿ ಪೂರ್ಣಚಂದ್ರ ಪ್ರಕಾಶಮಾನವಾಗಿ ಕಾಣುತ್ತೆ. ಆದರೆ ಚಂದ್ರಗ್ರಹಣ ಸಮಯದಲ್ಲಿ ಭೂಮಿಯ ನೆರಳು ನಿಧಾನವಾಗಿ ಚಂದ್ರನ ಮೇಲೆ ಬೀಳುತ್ತದೆ. ಮೊದಲಿಗೆ ಚಂದ್ರನ ಒಂದು ಭಾಗ ಕತ್ತಲಾಗುತ್ತೆ, ನಂತರ ಸಂಪೂರ್ಣ ಚಂದ್ರ ಕತ್ತಲಾಗ್ತಾನೆ. ಕೆಲವೊಮ್ಮೆ ಚಂದ್ರ ಕೆಂಪು ಬಣ್ಣದಲ್ಲೂ ಕೂಡ ಕಾಣುತ್ತಾನೆ. ಚಂದ್ರಗ್ರಹಣದಲ್ಲೂ 3 ವಿಧಗಳಿದ್ದಾವೆ. ಮೊದಲನೇದು ಸಂಪೂರ್ಣ ಚಂದ್ರಗ್ರಹಣ. ಭೂಮಿಯ ಸಂಪೂರ್ಣ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ಚಂದ್ರ ಕೆಂಪಾಗಿ ಕಾಣುತ್ತಾನೆ. ಬ್ಲಡ್ ಮೂನ್ ಕೂಡ ಉಂಟಾಗುತ್ತೆ. ಎರಡನೇದು ಭಾಗಶಃ ಚಂದ್ರಗ್ರಹಣ. ಭೂಮಿಯ ನೆರಳು ಚಂದ್ರನ ಒಂದು ಭಾಗದ ಮೇಲೆ ಮಾತ್ರ ಬೀಳುತ್ತದೆ. ಮೂರನೇದು ಪೆನಂಬ್ರಾ ಲೂನರ್ ಎಕ್ಲಿಪ್ಸು. ಭೂಮಿಯ ಹೊರಗಿನ ಮಂದ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಇದನ್ನು ಗಮನಿಸಲು ಕಷ್ಟ. ಚಂದ್ರಗ್ರಹಣವನ್ನು ಸುರಕ್ಷಿತವಾಗಿ ನೋಡಬಹುದೇ? ಹೌದು, ಚಂದ್ರಗ್ರಹಣವನ್ನು ಕಣ್ಣಿನಿಂದ ನೇರವಾಗಿ ನೋಡ್ಬೋದು. ಸುರಕ್ಷಿತವಾಗಿದೆ, ಯಾವುದೇ ವಿಶೇಷ ಗಾಗಲ್ಸ್ ಬೇಕಿಲ್ಲ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಏಕೆ ಬರ್ತಾನೆ ಅಂತ ಯೋಚಿಸ್ತಾ ಇದ್ದೀರಾ? ಸೂರ್ಯನ ಸುತ್ತ ಹೇಗೆ ಭೂಮಿ ತಿರುಗ್ತಾ ಇದೆಯೋ ಅದೇ ರೀತಿ ಭೂಮಿಯ ಸುತ್ತ ಚಂದ್ರ ತಿರುಗ್ತಾ ಇದ್ದಾನೆ. ಏಕೆ ಅಂದರೆ ಇದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಈ ಉಪಗ್ರಹ ಭೂಮಿಯ ಸುತ್ತ ತಿರುಗಬೇಕಾದ್ರೆ ಸೂರ್ಯನ ಮುಂದೆ ಬಂದಾಗ ನಮಗೆ ಸೂರ್ಯಗ್ರಹಣ ಗೋಚರಿಸ್ತದೆ. ಅದೇ ಭೂಮಿಯ ಮುಂದೆ ಬಂದಾಗ ಇದು ಚಂದ್ರಗ್ರಹಣ ಆಗಿ ಗೋಚರಿಸ್ತದೆ. ಇಲ್ಲಿ ಸೂರ್ಯ ಮತ್ತು ಭೂಮಿ ಎರಡು ತಮ್ಮ ಕಕ್ಷೆಯಲ್ಲೇ ಅಥವಾ ಇರೋ ಜಾಗದಲ್ಲೇ ಇರ್ತವೆ. ಚಂದ್ರ ಮಾತ್ರ ಭೂಮಿ ಸುತ್ತ ತಿರುಗಬೇಕಾದ್ರೆ ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಉಂಟಾಗ್ತವೆ. ಹಾಗಾದರೆ ಈ ಸೂರ್ಯಗ್ರಹಣ ಎಷ್ಟು ನಿಮಿಷ ಇರ್ಬೋದು? 7ರಿಂದ 8 ನಿಮಿಷಗಳ ಕಾಲ ಮಾತ್ರ. ಚಂದ್ರಗ್ರಹಣ ಸುಮಾರು ಹಲವಾರು ಗಂಟೆಗಳವರೆಗೆ ಇರಬಹುದು. ಪ್ರತಿ ವರ್ಷ ಎಷ್ಟು ಗ್ರಹಣಗಳು ಉಂಟಾಗ್ತವೆ? ಕನಿಷ್ಠ 2 ಸೂರ್ಯಗ್ರಹಣ, ಕನಿಷ್ಠ 2 ಚಂದ್ರಗ್ರಹಣ. ಭವಿಷ್ಯದಲ್ಲಿನ ಗ್ರಹಣಗಳು. ವಿಜ್ಞಾನಿಗಳು ಮುಂದಿನ ಹಲವು ವರ್ಷಗಳ ಗ್ರಹಣಗಳ ಪಟ್ಟಿಯನ್ನು ಈಗಾಗಲೇ ಲೆಕ್ಕ ಹಾಕಿದ್ದಾರೆ. ಕೆಲವೊಮ್ಮೆ ಒಂದು ಪ್ರದೇಶದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ನೋಡಲು ದಶಕಗಳವರೆಗೆ ಕಾಯಬೇಕಾಗಬಹುದು. ಗ್ರಹಣವು ಪ್ರಕೃತಿಯ ಒಂದು ಅದ್ಭುತ ಖಗೋಳ ಘಟನೆ. ಹಿಂದೆ ಜನರಿಗೆ ಇದು ರಹಸ್ಯ ಮತ್ತು ಭಯವಾಗಿದ್ದರೂ ಇಂದು ವಿಜ್ಞಾನ ಅದರ ನಿಜವಾದ ಕಾರಣವನ್ನು ಸ್ಪಷ್ಟವಾಗಿ ವಿವರಿಸಿದೆ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡೂ ನಮಗೆ ಬ್ರಹ್ಮಾಂಡದ ಅದ್ಭುತ ವ್ಯವಸ್ಥೆಯನ್ನು ನೆನಪಿಸುತ್ತವೆ. ಸೂರ್ಯ, ಭೂಮಿ ಮತ್ತು ಚಂದ್ರ ಸರಿಯಾದ ಸ್ಥಾನ ಬದಲಾವಣೆಗಳಿಂದ ಉಂಟಾಗುವ ಈ ಘಟನೆಗಳು ಪ್ರಕೃತಿಯ ನಿಖರತೆಯನ್ನು ತೋರಿಸುತ್ತವೆ. ಗ್ರಹಣಗಳನ್ನು ನೋಡಿದಾಗ ನಾವು ಕೇವಲ ಒಂದು ನೆರಳು ಮಾತ್ರ ನೋಡೋದಿಲ್ಲ, ನಮ್ಮ ಬ್ರಹ್ಮಾಂಡದ ಅದ್ಭುತ ಸಮನ್ವಯವನ್ನು ನೋಡುತ್ತಿದ್ದೇವೆ. ಇದು ಇವತ್ತಿನ ವಿಡಿಯೋ ಗ್ರಹಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.